ಬೈರತಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ಯೋಜನಾ ಪ್ರಾಧಿಕಾರದ ಒಬ್ಬ ಅಧಿಕಾರಿ ಸರ್ ಬಹಿರಂಗವಾಗಿ ಬಂದ ವ್ಯಕ್ತಿಯ ಜೊತೆ ಲಂಚ ಕೇಳುವಂತಹ ವಿಜುವಲ್ಸ್, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡಿತ್ತು. ಅದರಲ್ಲ ಅಧಿಕಾರಿ ಹೇಳುವಂತಹ ಒಂದು ವಿಚಾರ ಅಚ್ಚರಿ ಮೂಡಿಸ್ತಾ ಇದೆ ಸರ್. ನೀವು ಕೊಡುವ ಲಂಚ ಕೇವಲ ನನಗೆ ಮಾತ್ರ ಸಾಕಾಗೋದಿಲ್ಲ, ನಾವು ಮಿನಿಸ್ಟರ್ ಹಂತದವರೆಗೂ ಕೂಡ ತಲುಪಿಸಬೇಕು ಅಂತ ಹೇಳ್ತಾರೆ. ಶರಣಪ್ಪ ಯಾರೋ ಗೊತ್ತಿಲ್ಲ, ಅವ್ನು ಯಾರೋ ಯೂಸರ್ಸ್ತಲ್ಲ, ಅವ್ನು ಯಾರು ಅಧಿಕಾರಿನೂ ಗೊತ್ತಿಲ್ಲಪ್ಪ, ಅವ್ನು ಯಾರು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಹೂ ಇಸ್. ನೋಡಿ ಸಾಹೇಬ್ರೆ, ಹೇಳಿ ಸರ್, ಹೇಳಿ ಸರ್, ಮುಂದುವರಿಸಿ. 30,000 ಜನ ಇದಾರೆ ನಮ್ಮ ಇಲಾಖೆಯಲ್ಲಿ ಯುಡಿ. 30,000 ಜನದಲ್ಲಿ ಯಾವನ್ ಕಳ್ರು ಏನೇನ್ ಮಾತಾಡ್ತಾರೋ ನಾನು ಆನ್ಸರ್ ಕೊಡಕ್ ಆಗ್ತದ? ನನಗೂ ಯಾರೋ ಸಾಯಂಕಾಲ ಫೋನ್ ಮಾಡಿದ್ರು ಈ ತರ ಅಂತ, ನಮ್ ಸೆಕ್ರೆಟರಿ ಮಾಡಿದ್ರು. ಹೇಳ್ತಾ ಇದ್ರು ಸಸ್ಪೆಂಡ್ ಮಾಡ್ತೀವಿ ಸರ್, ಸಸ್ಪೆನ್ಷನ್ ಅಂತ ಫಸ್ಟ್ ಮಾಡಿ ಅಂತ ಹೇಳಿ. ಸರ್ ಬೆಳಗ್ಗೆ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ, ಇದು ಸಚಿವರ ಮಾನವನ್ನ ಕಳೆಯುವಂತ ಪ್ರಯತ್ನ ನಿಮ್ಮಿಂದ ಆಗಬಾರ್ದು. ಹೆಂಗ್ ಹೇಳ್ತಾ ಇದ್ರಿ ನೀವು? ಗೊತ್ತೇ ಇಲ್ಲ ಬ್ರದರ್, ಅವ್ನು ಯಾರೋ ಅವ್ನು ಕಳ್ಳ, ಅವನು ಫೇಸ್ ದಿ ಕಾನ್ಸಿಕ್ವೆನ್ಸಸ್. ಸರ್ ಸಸ್ಪೆಂಡ್ ಅನ್ನ ನಾವು ನಿರೀಕ್ಷೆ ಮಾಡಬಹುದಾ ಸರ್ ತಮ್ಮಿಂದ? ಇಮಿಡಿಯೇಟ್ ನಾನು ಈಗ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಓಕೆ ಸರ್, ಏನ್ ಆಕ್ಷನ್ ತಗೋತೀರಾ ಸರ್? ಕ್ರಮದ ಬಗ್ಗೆ ಹೇಳಿದ್ರೆ ಸಸ್ಪೆಂಡ್ ನಿಮ್ ಅಷ್ಟೇ. ನಾನು ಸಸ್ಪೆಂಡ್ ನಿಮ್ ಅಂಡ್ ಪುಟ್ಟ ಎನ್ಕ್ವೈರಿ ಮಾಡೋಣ. ಈಗ ಅವ್ನು ಯಾರು, ಏನು, ಯಾರಿಗೋಸ್ಕರ ಕೇಳದ, ಏನ್ ಮಾಡೋಣ ಅಂತ ಗೊತ್ತಾಗಬೇಕಲ್ವಾ? ಈಗ ನನ್ನ ಹೆಸರು ಹೇಳದ್ ಬಿಡಿ, ಅವನ್ ದುಡ್ಡು ಕೇಳೋದೇ ಅದೇ ಫಸ್ಟ್ ಅಪರಾಧ. ನನ್ನ ಹೆಸರು ಕೇಳ ಅನ್ನೋದನ್ನ ಜೊತೆಲಿ ಇಟ್ಕೊಳ್ಳೋದ್ರ ಜೊತೆಲಿ ಅವನು ದುಡ್ಡು ಲಂಚ ತಗೊಂತಾ ಇರೋದೇ ಇಟ್ಸ್ ಅಫೆನ್ಸ್ ಸರ್. ಇದು ಮತ್ತೊಂದು ಇಲಾಖೆಗೂ ಕೂಡ ಪಾಠ ಆಗಬೇಕು ಸರ್. ಒಬ್ಬ ಪ್ರಭಾವಿ ಮಿನಿಸ್ಟರ್ ಹೆಸರನ್ನ ಹಿಂಗೆ ದುರುಪಯೋಗ ಪಡಿಸಿಕೊಳ್ಳೋದು ಎಷ್ಟು ಸರಿ ಅನ್ನೋದು. ಏನ್ ಮಾಡೋದು ಸರ್, ಈಗ ಇರ್ತಾರೆ ಈಗ ನಿಮ್ ಟಿವಿ ಚಾನಲ್ ಅಲ್ಲಿ ಯಾರೋ ಕೆಲಸ ಮಾಡ್ಕೊಂಡು ನಿಮ್ ಯಜಮಾನ್ ಹೇಳಿದ್ರು ಅಂದ್ರೆ ಏನ್ ಅರ್ಥ ಇರ್ತದೆ ಅದಕ್ಕೆ? ಹಂಗೇನೆ ನನ್ ಕತೆ ಅಷ್ಟೇ. ನಿಮ್ ಟಿವಿ ಚಾನಲ್ 500-600 ಜನ ಕೆಲಸ ಮಾಡ್ತಾರೆ. ಯಾರೋ ದುಡ್ಡು ತಗೋಬಿಟ್ಟು ನಮ್ಮ ಬಾಸ್ ಫ್ರೀಡಂ ಟಿವಿ ಯಜಮಾನ್ರು ಅಂದ್ರೆ ಅದಕ್ಕೆ ಯಜಮಾನ್ರು ಪಾಪ ಅವ್ರೇನ್ ಮಾಡಕ್ ಆಗ್ತದೆ? ಸೇಮ್ ಅದೇ ಪರಿಸ್ಥಿತಿ ನಂದು. ಅವನು ಕಳ್ಳ ಯಾರೋ ಹೆಸರು ದುಡ್ಡು ಹೊಡಿಯಕ್ ಏನ್ ಹೇಳೋನೋ ಏನೋ ಗೊತ್ತಿಲ್ಲ ನಂಗೆ. ಇವ್ನು ಯಾವನು ಅಂತ ಅದಕ್ಕೆ ನಾನು ನಮ್ ಸೆಕ್ರೆಟರಿಗೆ ಹೇಳಿದ್ದೀನಿ, ಅವ್ನಿಗೆ ಫೋನ್ ಮಾಡಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಕ್ ಹೇಳಿದೀನಿ ಅವ್ನಿಗೆ. ಸರ್ ಈ ಕ್ಲಾರಿಟಿ ಪಡೆಯೋದಕ್ಕೋಸ್ಕರ ನಿರಂತರವಾಗಿ ನಿಮ್ಮ ಸಂಪರ್ಕಕ್ಕೆ ನಾವು ಇಲ್ಲ ನಾನ್ ಮಾಡ್ದೆ. ಮತ್ತೆ ನಿಮ್ದು ನಾನು ಒಂದು 3:30 ಮಾಡ್ದೆ ನಾನೇನೆ. ಬಹಳ ಸರ್ತಿ ನಿಮ್ಮ ಫೋನ್ ಇತ್ತು, ನನ್ಗೆ ಗೊತ್ತಾಗಿಲ್ಲ ಯಾರು ಅಂತ ವಾಪಸ್ ಮಾಡ್ದೆ. ನೀವು ಕನೆಕ್ಟ್ ಮಾಡ್ತೀರಂದ್ರು ಮಾಡಿಲ್ಲ, ಮತ್ತೆ ನಾನು ಮೀಟಿಂಗ್ ಹೊರಟೋದೆ. ಅಲ್ಲ, ನಿರ್ಭಯನಾಗ ಆತ ಹೇಳ್ತಾನೆ ಸರ್, ಲಂಚವನ್ನ ಕ್ಯಾಲ್ಕುಲೇಟ್ ಅವನ ಹತ್ರ ಏನೋ ಒಂದು ಸ್ಕ್ರೀನ್ ನಲ್ಲಿ ಒತ್ಬಿಟ್ಟು ತೋರಿಸ್ತಾನೆ, ಲಂಚ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಆಗ್ದಲ್ಲ. ಬಿಡಿ ಸರ್, ಅವನಿಗೆ ಸಸ್ಪೆಂಡ್ ಮಾಡೋಣ ಬಿಡಿ ಸರ್. ಇನ್ನು ನಿಮ್ಮ ಇಲಾಖೆಯಲ್ಲಿ ಬೇರೆ ಬೇರೆ ವಿಭಾಗದವರ ಅಧಿಕಾರಿಗಳ ಈ ತರದ ವರ್ತನೆ ಎಲ್ಲೋ ಒಂದು ಕಡೆ ಮುಜುಗರವೂ ಕೂಡ ತರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ವತಃ ಸಚಿವರು ಸಸ್ಪೆಂಡಿನ ಕ್ರಮವನ್ನ ತೆಗೆದುಕೊಳ್ಳುತ್ತೀನಿ ಅಂತ ಫ್ರೀಡಂ ಟಿವಿಯ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಹಂಚಿಕೊಂಡ್ರು. ಇವತ್ತು ಬೆಳಿಗ್ಗೆನಿಂದ ಶುರುವಾಗಿ ಈ ಕ್ಷಣದವರೆಗೂ ಕೂಡ ಸುದ್ದಿಯ ಜಾಡನ್ನ ಹಿಡಿದು ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಹೋಯ್ತು. ಇಂಚಿಂಚಾದಂತಹ ವಿಚಾರಗಳನ್ನ ನಾವು ಸ್ಪಷ್ಟಪಡಿಸಿದ್ವಿ. ಬಂದಿರುವ ವ್ಯಕ್ತಿಯ ಜೊತೆ ಹೆಂಗೆ ಲಂಚದ ಬಗ್ಗೆ ಮಾತನಾಡ್ತೀರಿ? NOC ಮಾಡಿಸಿಕೊಳ್ಳೋದಕ್ಕೆ ಬಂದ ವ್ಯಕ್ತಿಗೆ NOC ಮಾಡಿಸ್ಕೊಡ್ತೀನಿ ಅಥವಾ ಕೊಡಲ್ಲ, ಈ ಮಾತನ್ನ ಹೇಳಬೇಕಲ್ಲ. ಅಲ್ಲಿ ಯಾಕೆ ದುಡ್ಡಿನ ವಿಚಾರ ಮಾತನಾಡಿದ್ರಿ? ಅಲ್ಲಿ ಯಾಕೆ ಲಕ್ಷ ಹಣದ ವಿಚಾರ ಮಾತನಾಡಿದ್ರಿ? ಅಲ್ಲಿ ಯಾಕೆ ನೀವು ಸ್ಕ್ರೀನ್ ಮೇಲೆ ಇಷ್ಟು ಕೊಡಬೇಕು ಅಂತ ಹೇಳಿ ಒತ್ತಿ ಆತನಿಗೆ ತೋರಿಸ್ತೀರಿ? ನಿಮ್ಮ ವಿಚಿತ್ರ ಕೈ ಸನ್ನೆಗಳು. ಸೊ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಮಾತನಾಡಿದ್ರು. ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ದಿನ ಅದು ಪ್ರಾಯೋಗಿಕ ಆದ್ರೆ ಇನ್ನೂ ಕೂಡ ಸಂತೋಷ. ಇದಕ್ಕಿಂತ ದೊಡ್ಡ ವಿಜಯ, ಇದಕ್ಕಿಂತ ದೊಡ್ಡ ಜಯ ಮತ್ತೊಂದಿಲ್ಲ. ಎಸ್ ತಿಮ್ಮೇಗೌಡ, ನಾವು ಕಂಟಿನ್ಯೂ ಮಾಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.